ಸನ್ಮಾನ್ಯರೇ, ನದಾಫ್ ಪಿಂಜಾರ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಲು ರಾಜ್ಯಾದ್ಯಂತ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ದಿನಾಂಕ ಜುಲೈ 22, 2024 ರಂದು ಸೋಮವಾರ ಏಕಕಾಲಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಸೂಚಿಸಿದೆ. ಈ ಮನವಿ ನೀಡುತ್ತಿರುವ ವಿಷಯ ಕುರಿತು ಶನಿವಾರದಂದು ಎಲ್ಲಾ ಪತ್ರಿಕೆಗಳಲ್ಲಿ ಬರುವ ಹಾಗೆ ಪತ್ರಿಕಾ ಪ್ರಕಟಣೆ ನೀಡಲು ಎಲ್ಲಾ ಘಟಕಗಳಿಗೆ ಸೂಚಿಸಲಾಗಿದೆ. ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ತಮ್ಮ ವ್ಯಾಪ್ತಿಯ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ದ್ವಿಪ್ರತಿಯಲ್ಲಿ ಮನವಿ ಸಲ್ಲಿಸಿ ಅದರ ರಿಸೀವ್ಡ್ ಕಾಪಿ ಪಡೆದು ರಾಜ್ಯ ಘಟಕಕ್ಕೆ ನೀಡುವ ಕುರಿತು ಎಲ್ಲರಿಗೂ ಮಾಹಿತಿ ನೀಡಬೇಕು. ದಿನಾಂಕ ಜುಲೈ 22, 2024 ಸೋಮವಾರದಂದು ರಾಜ್ಯದ ಎಲ್ಲಾ ತಾಲೂಕಾ ಘಟಕಗಳ, ಜಿಲ್ಲಾ ಘಟಕಗಳ ಹಾಗೂ ಮಹಿಳಾ ಜಿಲ್ಲಾ ಘಟಕಗಳ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ರಾಜ್ಯ ಸಮಿತಿ ಸರ್ವ ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಯಾಗಿ ಮನವಿ ನೀಡಲು ರಾಜ್ಯ ಘಟಕದ ಪರವಾಗಿ ಕೋರಲಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಹಿಂದಿನ ಸರ್ಕಾರ ನದಾಫ್ ಪಿಂಜಾರ ಪ್ರತ್ಯೇಕ ನಿಗಮ ಆದೇಶ ಮಾಡಿದೆ. ಈ ಸರಕಾರ ಬಂದ ನಂತರ ಇಲ್ಲಿಯವರೆಗೆ ಅನುದಾನ ನೀಡುವ ಬಗ್ಗೆ ಚಿಂತನೆ ಮತ್ತು ಸಮಾಜದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಒದಗಿಸುವ ನಾಯಕರಾಗಿದ್ದರೂ ಸಹ ನಮ್ಮ ಸಮಾಜವನ್ನು ಈ ರೀತಿ ಕಡೆಗಣಿಸುತ್ತಿರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಈ ಕಾರಣಕ್ಕಾಗಿ ಸರಕಾರದ ಗಮನ ಸೆಳೆಯಲು ರಾಜ್ಯಾದ್ಯಂತ ಏಕಕಾಲದಲ್ಲಿ ದಿನಾಂಕ ಜುಲೈ 22, 2024 ಸೋಮವಾರದಂದು ತಾಲೂಕು ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ರವರಿಗೆ, ಜಿಲ್ಲಾ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ರಾಜ್ಯ ಸಮಿತಿ ಸದಸ್ಯರನ್ನೊಳಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮನವಿ ನೀಡಬೇಕು. ಅದೇ ರೀತಿ ರಾಜ್ಯಾದ್ಯಂತ ಮನವಿ ನೀಡುವ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿ ಶನಿವಾರದ ಒಳಗಾಗಿ ಕಡ್ಡಾಯವಾಗಿ ಪತ್ರಿಕೆಯಲ್ಲಿ ಬರುವ ಹಾಗೆ ಪ್ರಯತ್ನ ಮಾಡಬೇಕು. ಪತ್ರಿಕಾ ಪ್ರಕಟಣೆ ಮತ್ತು ಮನವಿ ಯಾವ ರೀತಿ ಕೊಡಬೇಕು ಎಂದು PDF ಮೂಲಕ ಕಳಿಸಲಾಗಿದೆ. ಎರಡೂ ವಿಷಯಗಳನ್ನು ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಲೆಟರ್ ಪ್ಯಾಡಿನಲ್ಲಿ ನೇರವಾಗಿ ಕಲರ್ ಪ್ರಿಂಟ್ ತೆಗೆದು ಕೆಳಗೆ ನಿಮ್ಮ ಸಹಿ ಹಾಕಿ ನೀಡಬೇಕು. ಒಂದು ವೇಳೆ ಇದೇ ವಿಷಯವನ್ನು ಇದೇ ರೀತಿ ನಿಮ್ಮ ಲೆಟರ್ ಪ್ಯಾಡಿನಲ್ಲಿ ಟೈಪ್ ಮಾಡಿ ಸಹ ಕೊಡಬಹುದು. ಹೆಚ್ಚಿನ ಮಾಹಿತಿಗಾಗಿ ರಾಜ್ಯ ಘಟಕಕ್ಕೆ ಸಂಪರ್ಕಿಸಲು ಕೋರಿದೆ. ರಾಜ್ಯ ಘಟಕದ ಪರವಾಗಿ ವಂದನೆಗಳು.